ಇದನ್ನು ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಅಂಥ ವಿಚಾರಗಳು ಇಲ್ಲಿ ತನಕ ಎಲ್ಲಾದರೂ ಆಗಿದೋ ಇಲ್ಲೋ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದ್ರು ಆಗಿದ್ದರೆ ಅದನ್ನೇ ಎವಿಡೆನ್ಸಾಗಿ ಕೇಳಿರ್ತಾರೆ. ಇಲ್ಲ ಎಲ್ಲೂ ಮಾಡಿಲ್ಲ. ಪ್ರಪ್ರಥಮವಾಗಿ ಇದೇ ಮೊದಲನೇ ಕೇಸ್ ಅಂತಂದರೆ, ಇಲ್ಲ ನೀವು ಉಪಚುನಾವಣೆಗೆ ಹೋಗಿ ಅಂತಂದರೆ ಸುಬ್ಬಾರೆಡ್ಡಿ ಅವರೇ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಪುನಃ ಸುಬ್ಬಾರೆಡ್ಡಿನೇ ಗೆಲ್ತಾನಂತ ಉಪಚುನಾವಣೆಗೆ ಹೋದರೆ. ಈಗ ಬಾಗೇಪಲ್ಲಿ ಬಿ ಜೆ ಪಿಗೆ ಇರ್ತಕ್ಕಂಥ ಒಂದೇ ಅವಕಾಶ, ಅವರು ಏನಾದರೂ ಅಸಂದುಗೊಳಿಸಿ ಎರಡನೇ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ ಅಂತ ಏನಾದ್ರು ಕೋರ್ಟ್ ಆದೇಶ ಕೊಟ್ಟರೆ ಬಿ ಜೆ ಪಿ ಎಮ್ ಎಲ್ ಎ ಆಗ್ತಾರೆ ಕರ್ನಾಟಕದಲ್ಲಿ ಈ ಬಾಗೇಪಲ್ಲಿ ವತಿಯಿಂದ. ಇಲ್ಲ ಉಪಚುನಾವಣೆಗೆ ಹೋದರೆ ಪುನಃ ಸುಬ್ಬಾರೆಡ್ಡಿ ಅಂದರೆ ಅವ್ರ ಮಗನೋ, ಇಲ್ಲಿ ಇವರು ಅಸಿಂಧುಗೊಳಿಸಿದ ಮೇಲೆ 6 ವರ್ಷ ಇವ್ರನ್ನ ರದ್ದು ಮಾಡಿದ್ರೆ ಚುನಾವಣೆಗೆ, ಅವ್ರ ಮಗ ಇಲ್ಲ ಅವ್ರ ಹೆಂಡ್ತಿ ಈ ಮಟ್ಟದಲ್ಲಿ ನಿಂತರೂ ಪುನಃ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಆಗ್ತಾರೆ ಅಂತೇಳ್ಬಿಟ್ಟು ತಾಲೂಕಿನಲ್ಲಿ ಚರ್ಚೆ ಆಗ್ತಾಯಿದೆ. ನೋಡೋಣ ಒಂದು ಯಾಕಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕವನ್ನು ಕೊಟ್ಟಿಲ್ಲ. 1 ತಿಂಗಳಾಯಿತು ಜಡ್ಜ್ಮೆಂಟ್ ಡೇಟ್ ಅಂತಲೇ ಕೊಟ್ಟು, 11ರಿಂದ ಇವಾಗ 11 ಆಗೋಗಿದೆ. ನೋಡೋಣ ಒಂದು ವಾರದಲ್ಲಿ ಅಂತ ಬರ್ಬೋದು ಜಡ್ಜ್ಮೆಂಟ್, ಒಂದೊಂದು ವಾರದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ಯಾಕಂತಂದರೆ ಗೊತ್ತಿರಲಿಲ್ಲ ವಿಚಾರ ಕರ್ನಾಟಕ ಜನತೆಗಾಗಿರ್ಬೋದು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ವೇಳೆ ಅಸಿಂಧು ಆದರೂ ಕೂಡ ದೊಡ್ಡ ವಿಚಾರ ಅಲ್ವಾ. ಇವಾಗಿರ್ತಕ್ಕಂಥ ರಾಜಕೀಯ ವಿಚಾರಕ್ಕೆ ಅದೊಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಮತ್ತು ಉಪಚುನಾವಣೆಗಳು ಬಂದ್ರೂ ಬಾಗೇಪಲ್ಲಿ ತಾಲೂಕಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಇದ್ರ ಜೊತೆಗೆ ಅವರ ಮುಂದಿನ ದಿನಗಳಲ್ಲಿ ನಾನು ಅವರ ಅಭಿವೃದ್ಧಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಾಡಿರ್ತಕ್ಕಂಥ 12.5 ವರ್ಷ ಅದನ್ನು ಅಂದರೆ ಇನ್ನೊಂದು 2.5 ವರ್ಷ ಅದು ಆಗುತ್ತೆ ಬಿಡ್ರಿ. 12 ವರ್ಷದ ಸಾಧನೆಗಳ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ಇದರಲ್ಲಿ ತಿಳಿಸ್ಕೊಡುವ ಕಾರ್ಯಕ್ರಮನ ಮಾಡ್ತೀನಿ. ನಮಸ್ಕಾರ.